ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ಎದ್ದವನೇ ಜೈ ಆಂಜನೇಯ ಅಂದ್ಕೊಂಡು ಮೈಕೈ ಎಲ್ಲ ಚೆನ್ನಾಗಿ ಮುರಿದವನೇ ಸೀದಾ ಇಳಿದೋಗಿ ವೈಟ್ ಚೆಕ್ ಮಾಡ್ಕೊಂಡು ಸೀದಾ ಎಕ್ಸಸೈಸು ವಾರ್ಮಪ್ ಮಾಡೋಣ ಅಂತ ಬಂದೆ. ಹೊಟ್ಟೆ ಕರಗ್ಸೋಕ್ಕೆ ಎಕ್ಸಸೈಸು ವಾರ್ಮಪ್ ಚೆನ್ನಾಗಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಹೆಂಡ್ತಿ ಕರೆದ್ಲು. ಇವತ್ತು ಯೂಟ್ಯೂಬ್ಗೆ ಉಪ್ಪಿಟ್ಟನ್ನ ವೀಡಿಯೋ ಮಾಡೋಕ್ಕನ ಬಾ ಸಾಕು ಅಂತ ಕರೀತಾ ಇದ್ಲು. ನಾನು ಇರಮ್ಮ ಸ್ವಲ್ಪ ವರ್ಕೌಟ್ ಮಾಡೇ ಬರ್ತೀನಿ ಅಂತ ಹೇಳಿದೆ. ಹೋಗಿ ನೋಡಿದ್ರೆ ಈಗಾಗಲೇ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಓಕೆ, ಎಲ್ಲ ರೆಡಿ ಮಾಡು ನೀನು, ನಾನು ವೀಡಿಯೋ ಮಾಡ್ತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟು ನೆನೆಸಿಟ್ಟಿರೋಂಥ ಚಿಯಾ ಸೀಡ್ಸ್ಗೆ ಒಂದು ಲೆಮನ್ನ ಕ್ಲೀನಾಗಿ ಕುಯ್ಕೊಂಡು ಚೆನ್ನಾಗಿ ಲೆಮನ್ ನೀರನ್ನೆಲ್ಲ ಚಿಯಾ ಸೀಡ್ಸ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟೆ. ಎಲ್ಲೋ ವೀಡಿಯೋದಲ್ಲಿ ನೋಡಿದೆ ಚಿಯಾ ಸೀಡ್ಸಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಮೆಟಬಾಲಿಸಮ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗುತ್ತಂತೆ ಬಾಡಿಯಲ್ಲಿ. ಆವಾಗ ಫ್ಯಾಟ್ ಕರಗೋಕ್ಕೆ ಈಸಿ ಆಗುತ್ತೆ. ಬರೀ ಸೆಲೆಬ್ರಿಟಿಗಳು ಹೀರೋಗಳು ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡ್ತಾರೆ. ಅಟ್ಲೀಸ್ಟ್ ನಾವು ಫಿಟ್ಟಾಗಿರೋ ಬಾಡಿ ಆದರೂ ಮೇಂಟೈನ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಫ್ಯಾಟ್ ಬರ್ನಿಂಗು ಎಕ್ಸಸೈಸ್ಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಯಾ ಸೀಡ್ಸನ್ನು ಇವಾಗ ಗೊಟ ಅಂತ ಕುಡಿಯೋದು ಒಂದೇ ಬಾಕಿ. ನಿಂಬೆಹಣ್ಣು ಹುಳಿನ ಖಾಲಿ ಹೊಟ್ಟೆಲಿ ಕುಡಿಯೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ನಮ್ಮ ಬಾಲ್ಕನಿಯಲ್ಲಿ ಕಾಣಿಸೋಂಥ ಒಂದು ಬೆಟ್ಟದ ವ್ಯೂನ ನೋಡಿಕೊಂಡು ಒಂದೊಂದೇ ಸಿಪ್ ಕುಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನು ನಮ್ಮ ಚಿಕ್ಕಬಳ್ಳಾಪುರ ಲಾಸ್ಟ್ ಒಂದು 4-5 ದಿನದಿಂದ ಏನು ಮಳೆನಾಡಾಗ್ಬಿಟ್ಟೈತೆ. ಯಾವಾಗ ನೋಡು ಮಳೆ ಸುರಿತಾನೆ ಐತೆ. ನಮ್ಮ ಹುಡುಗಿ ನೀನು ಕುಡ್ದಿದ್ದು ಸಾಕು ಬಾಪ ವೀಡಿಯೋ ಮಾಡು ಅಂದ್ಲು. ಸೀದಾ ಹೋದೆ. ಆಗಲೇ ಬೌಲ್ ಇಟ್ಟಿದ್ಲು ಒಲೆ ಮೇಲೆ. ಉಪ್ಪಿಟ್ಟು ಮಾಡೋದು ಬಾಣಲೆಯಲ್ಲಿ ತಾನೆ ಅಂತ ಅಂದೆ. ಇಲ್ಲ, ನಾನು ಇದರಲ್ಲೇ ಮಾಡೋದು, ನೀನು ಇಷ್ಟ ಇದ್ದರೆ ವೀಡಿಯೋ ಮಾಡು, ಇಲ್ಲಾಂದರೆ ಬೇಡ ಅಂದ್ಲು. ಕೂಲ್ ಅಂದ್ಕೊಂಡು ಅದರಲ್ಲೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಸ್ವಲ್ಪ ಮಿಕ್ಕಿದ ಚಿಯಾ ಸೀಡ್ಸ್ನ ಕುಡ್ಕೊಂಡು ವೀಡಿಯೋ ಮಾಡ್ತಾ ಕಂಟಿನ್ಯೂ ಮಾಡಿದೆ. ನಮ್ಮಳು ನೋಡಿ ಉಪ್ಪಿಟ್ಟು ಮಾಡೋಕ್ಕೆ ಎಷ್ಟು ನೀಟಾಗಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದಾಳೆ ತರಕಾರಿನ ಎಲ್ಲನೂ. ಈಗಾಗಲೇ ಯೂಟ್ಯೂಬ್ ವೀಡಿಯೋನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡೋರು ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಉಪ್ಪಿಟ್ಟಾಗೋ ಗ್ಯಾಪಲ್ಲಿ ನಮ್ಮವಳು ಆಲ್ರೆಡಿ ಅನ್ನನೂ ಮಾಡ್ತಾಯಿದ್ದಾಳೆ. ಅನ್ನಕ್ಕೆ ನೋಡಿ ಅನ್ನದ ಸೌಟಲ್ಲ, ಸಾಂಬಾರು ಸೌಟನ್ನ ಯೂಸ್ ಮಾಡ್ತಾಯಿದ್ದಾಳೆ ನಮ್ಮ ಹುಡುಗಿ. ಹಾಗೆ ನಮ್ಮ ಹುಡುಗಿ ಮಲ್ಟಿ ಟ್ಯಾಲೆಂಟೆಡ್. ಯಾವಾಗೂ ನನ್ನ ಮೇಲೆ ರೋಪುಗಳಾಗ್ತಾಳೆ ನೋಡಿ. ಸರಿಯಾಗಿ ಅವಳು ಕಾಲು ಸಹ ಎಟಕ್ಸಲ್ಲ. ಅಡುಗೆ ಮಾಡೋಕ್ಕೂ ಕಾಲು ಎತ್ಕೊಂಡು ಅಡುಗೆ ಮಾಡ್ತಾಳೆ. ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನೀರನ್ನ ಹಬೆ ಹಿಡ್ಕೊಂಡ್ರೆ ಇಲ್ಲಾಂದರೆ ಹೊಗೆ ಹಿಡ್ಕೊಂಡ್ರೆ ಸ್ಕಿನ್ನು ಬ್ರೈಟ್ ಆಗುತ್ತೆ ಅಂತ. ಈ ಉಪ್ಮಾ ಮಾಡೋ ಗ್ಯಾಪಲ್ಲಿ ಹೊಗೆ ಬರ್ತೈತೆ ಅಂದ್ಬಿಟ್ಟು ಮುಖನ ಎತ್ಕೊಂಡೋಗಿ ಅದ್ರ ಮೇಲೆ ಇಟ್ಟೆ, ಚೆನ್ನಾಗಿ ಫ್ರೆಶ್ ಆಗೋಣ, ಚೆನ್ನಾಗಿ ಬೆಳ್ಳಗಾಗ್ಬಿಡೋಣ ಅಂತ. ಆದ್ರೂ ಸ್ವಲ್ಪ ಹೊಗೆ ಎಲ್ಲ ಮುಖಕ್ಕೆ ಹೋಗ್ಬಿಡ್ತು. ಸರಿ ಅಂತ ವಾಪಸ್ ಬಂದೆ. ಅಷ್ಟೊತ್ತಿಗೆ ನಮ್ಮ ಹುಡುಗಿ ಮನೆಯಲ್ಲಿ ಪೇಸ್ಟ್ ಖಾಲಿ ಅಂದ್ಲು. ಸೀದಾ ಬಂದವನೇ ಆಚೆ ಬಂದೆ. ನಮ್ಮ ಹುಡುಗಿ ಯಾವಾಗೂ ಹೇಳ್ತಾ ಇರ್ತಾಳೆ, ನೀನು ಡೈಲಿ ಎದ್ದು ಎಕ್ಸಸೈಸು ವಾರ್ಮಪ್ಪೇ ಮಾಡೋದು ಬೇಕಾಗಿಲ್ಲ, ನಮ್ಮ ಮೆಟ್ಲನ್ನ ಒಂದು 20 ಸರಿ ಹತ್ತಿಳಿ ಸಾಕು, ಅದೇ ಎಕ್ಸಸೈಸ್ ಆಗೋಗುತ್ತೆ ಅಂತ. ಸರಿ, ಯಾವಾಗೂ ಮಾಡೋ ಡ್ಯೂಟಿನೆಲ್ಲ ಅಂದ್ಬಿಟ್ಟು ಶಿಸ್ತಾಗಿ ಮೆಟ್ಲು ಇಳ್ಕೊಂಡು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಒಂದೊಂದು ಮೆಟ್ಲಿಗೂ ಗೋವಿಂದ ಅನ್ಬೇಕು ಅನಿಸುತ್ತೆ. ಆದರೆ ಅನ್ನಕ್ಕೆ ಹೋಗಲ್ಲ. ಯಾಕಂದರೆ ಓನರ್ ಅವರೆಲ್ಲ ಇರ್ತಾರಲ್ಲ, ಏನಪ್ಪ ಇವನು ಗೋವಿಂದಗೆ ಹೊಡಿತಾ ಇದ್ದಾನೆ ಅಂತ ಅಂದ್ಕೊಂಬಿಡ್ತಾರೆ. ಸೊ ಶಿಸ್ತಾಗಿ ಸೈಲೆಂಟಾಗಿ ಆಚೆ ಬಂದು ನೋಡಿದ್ರೆ ಮಳೆ ಎಲ್ಲ ಚೆನ್ನಾಗಿ ಬಿದ್ದು ನಿಂತಿತ್ತು. ಸೀದಾ ಅಂಗಡಿ ಕಡೆ ತಳ್ತಾ ಇದ್ದೀನಿ. ಅಂಗಡಿ ಕಡೆ ಹೋಗ್ತಾ ಒಂದು ಸಾಂಗ್ ನೆನಪಾಯಿತು. ಆದರೆ ಆ ಸಾಂಗ್ನೆಲ್ಲ ನಾನು ಆಡೋಕ್ಕೆ ಬರಲ್ಲ ಇವಾಗ. ಯಾಕಂದರೆ ನಿಮ್ಮ ಕಿವಿಗಳಲ್ಲೆಲ್ಲ ರಕ್ತ ಬಂದರೆ ನಾನು ಹೊಣೆ ಆಗಬಾರ್ದು. ಮೊದಲನೇ ಅಂಗಡಿಗೆ ಹೋಗಿ ನೋಡಿದ್ರೆ ಆ ಆಂಟಿ ನಾವು ಪೆಪ್ಸಿಡೆಂಟ್ ಮಾತ್ರನಪ್ಪ ಮಾರೋದು, ಕೋಲ್ಗೇಟ್ ಮಾರಲ್ಲ ಅಂದ್ಲು. ಸರಿ ಆಂಟಿ, ತೊಂದರೆ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಅಂಗಡಿ ಕಡೆ ಹೊರಟೆ. ಹೋಗ್ತಾ ಸಿಕ್ತು ಅಂಗಡಿ. ಸಿಕ್ಕಿದ ಅಂಗಡಿ ಅಂತ ಹೋಗಿ ಕೋಲ್ಗೇಟ್ ತಗೊಂಡೆ. ಶಿಸ್ತಾಗಿ ಕೋಲ್ಗೇಟ್ ತಗೊಂಡು ಜಾಬಲ್ಲಿ ಇಟ್ಕೊಂಡು ಮನೆ ಕಡೆ ವಾಪಸ್ ಬರ್ತಾ ಇದ್ದೀನಿ. ದಿನಕ್ಕೆ ಒಂದು 10,000 ಹೆಜ್ಜೆ ಹಾಕಿದ್ರೆ ಸಣ್ಣ ಆಗ್ತಾರೆ ಅಂತ, ಅದಕ್ಕೆ ವಾಕಿಂಗು ಟ್ರೈ ಮಾಡ್ತಾ ಇದ್ದೀನಿ. ಬರ್ತಾ ಇದ್ದರೆ ನನ್ನ ಐರಾವತ ಕಾಣಿಸ್ತು. ನನ್ನ ಮಗನೇ ಮುಂಚೆ ಉಚ್ಚೆ ಉಯ್ಯೋಕ್ಕೂ ನನ್ನೇ ತೊಗೊಂಡೋಗ್ತಾ ಇದ್ದೆ. ಇವಾಗ ಚೆನ್ನಾಗಿ ನಡೀತಾ ಇದೆ, ಹಂಗೆ ಆಗ್ಬೇಕು ನಿನಗೆ, ನಡಿ ಅಂತ ಅಂದಂಗಿತ್ತು ಅದು ನನ್ನ ನೋಡಿ. ಈಗ ಒಂದೊಂದೇ ಮೆಟ್ಲತ್ತಿ ಮನೆ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗಿ ಹೇಳೋದು ನಿಜಾನೇ, ಡೈಲಿ ಇದನ್ನು ಒಂದು 23 ಸರಿ ಹತ್ತಿ ಹೇಳಿದ್ರೆ ಆರಾಮಾಗಿ ವರ್ಕೌಟ್ ಆಗೋಗುತ್ತೆ. ಸೀದಾ ಮನೆ ಒಳಗಡೆ ಹೋಗಿದ ತಕ್ಷಣ ನಮ್ಮ ಹುಡುಗಿ ಬಾಗಿಲು ತೆಗೆದ್ಲು. ಆ ಕೋಲ್ಗೇಟ್ ಕೈ ಕೊಟ್ಟಿದ ತಕ್ಷಣ ನಮ್ಮ ಹುಡುಗಿ ಉಗಿದ್ಲು. ನಾನು ಹೇಳಿದ್ದು ಮ್ಯಾಕ್ಸ್ ಫ್ರೆಶ್ ತಗೊಂಬ ಅಂತ, ನೀನೇನು ಇದು ತೊಗೊಂಬಂದಿದ್ಯಾ ಅಂತ. ನಾನು ಅಂದ್ಕೊಂಡೆ, ಅಲ್ಲಮ್ಮ ನೀನು ಪೇಸ್ಟ್ನು ಟೇಸ್ಟ್ಗೆ ತಿಂತೀಯಾ ಇಲ್ಲಾಂದ್ರೆ ಅಲ್ಲುಸ್ತೀಯ ಅಂದ್ಕೊಂಡು ಅವಳಿಗೆ ಹೇಳಕ್ಕೆ ಹೋಗಲಿಲ್ಲ, ಹೇಳಿದ್ರೆ ಉಗಿತಾಳೆ ಅಂದ್ಬಿಟ್ಟು. ಸರಿ ಅಂತ ಬೈದವಳು ಅದೇ ಪೇಸ್ಟ್ ತಗೊಂಡು ಇವಾಗ ಅಲ್ಲೂಜಕ್ಕೆ ಹೋಗೋಳೆ ನಾನು ಇಲ್ಲ ಕಾವಲಿಟ್ಬಿಟ್ಟು. ಸರಿ, ನಮ್ಗೆ ಕೊಟ್ಟಿರೋ ಡ್ಯೂಟಿನ ಕರೆಕ್ಟಾಗಿ ಮಾಡೋಣ ಅಂದ್ಬಿಟ್ಟು ಉಪ್ಮಾಗೆ ಕಾವಲಿದ್ದೆ. ಅನ್ನ ಈಗಾಗಲೇ ರೆಡಿ ಆಗಿದೆ. ಉಪ್ಮಾನ ಇವಾಗ ನಾವು ಕಾಯಬೇಕು ನೀಟಾಗಿ. ಉಪ್ಮಾನ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡೋಕ್ಕೂ ಚೆನ್ನಾಗಿತ್ತು. ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ ಹೆಂಗೆ ಮಾಡೋದು ಅಂತ, ದಯವಿಟ್ಟು ಅದನ್ನು ನೋಡಿ ನೀವು. ಉಪ್ಮಾ ಕಂಪ್ಲೀಟ್ ಆದಂಗೆ ರೂಮ್ಗೆ ಹೋಗಿ ನೋಡಿದ್ರೆ ನಮ್ಮವಳು ಚಾರ್ಜಿಂಗ್ ಹಾಕಿದ್ಲು. ಇವಳು ಫೋನ್ ಚಾರ್ಜಿಂಗ್ ಏನಕ್ಕೆ ಅಂತ ಕಿತ್ತಾಕ್ಬಿಟ್ಟು ನನ್ನ ಫೋನ್ ಚಾರ್ಜಿಂಗ್ ಹಾಕ್ಕೊಂಡೆ. ನಾವೆಲ್ಲ ಹಂಗೇನೆ.
ಅಷ್ಟೊತ್ತಿಗೆ ಕೆಲಸಕ್ಕೆ ಲೇಟ್ ಆಗಿತ್ತು ನಮ್ಮೊಳಗೂ ನನಗೂ. ನಮ್ಮವಳು ಉಪ್ಪಿಟ್ಟನ್ನ ಇಟ್ಕೊಂಡು ತಿಂದ್ಲು, ನಂದು ಆಯಿತು. ದೇವ್ರಿಗೊಂದು ನಮಸ್ಕಾರ ಹೇಳಿ ಮನೆಯಿಂದ ಹೊರಗಡೆ ಹೊರಟ್ವಿ. ಆಚೆ ಬಂದು ಶಿಸ್ತಿಗೆ ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ನಮ್ಮದು ರೆಗ್ಯುಲರ್ ಡ್ಯೂಟಿ ಐತಲ್ಲ ಮೆಟ್ಲಿಳಿಯೋದು, ಅದನ್ನು ಇಳಿತಾ ಇದ್ದೀವಿ ಒಂದೊಂದಾಗಿ. ನಮ್ಮವಳು ನನಗೆ ವಾರ್ನಿಂಗ್ ಕೊಡ್ತಾವಳೆ, ನಾನು ಏನಾನ ತೋರಿಸಿದೆ ಅಂದರೆ ವೀಡಿಯೋದಲ್ಲಿ ನನ್ನ ಮಗನೇ ಸಾಯಿಸ್ತೀನಿ ಅಂತ. ನಾನೇ ಪ್ರಾಣ ಅವಳಿಗೆ, ಅವಳು ನನ್ನೇನಕ್ಕೆ ಸಾಯಿಸಾಳೆ. ಆದರೂ ನಾನು ಅವಳನ್ನ ತೋರ್ಸೋಕ್ಕೆ ಹೋಗಲಿಲ್ಲ. ಶಿಸ್ತಾಗಿ ಆಚೆ ಬಂದವನೇ ಹೋಗಿ ನನ್ನ ಬೈಕಿಗೆ ಕೀ ಹಾಕಿ ಆನ್ ಮಾಡಿ ಐರಾವತನಿಗೊಂದು ನಮಸ್ಕಾರ ಹಾಕ್ಕೊಂಡು ಏನೂ ಆಗ್ದಿದ್ದಂಗೆ ನಡಿಯಪ್ಪ ಸೇಫಾಗಿ ಅಂತ ಶಿಸ್ತಾಗಿ ಅವಳನ್ನ ಕೆಲಸದ ಕಡೆ ಬಿಡೋಕ್ಕೆ ಹೊರಟೆ. ಹೋಗ್ಬೇಕಾದ್ರೆ ಬೈಕಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ನಮ್ಮವಳು ಹಿಂದೆಯಿಂದ ಬೈತಾ ಇದ್ಲು, ಬೈಕ್ ಓಡಿಸ್ಬೇಕಾದ್ರೆ ವೀಡಿಯೋ ಮಾಡೋದು ಸೇಫ್ ಅಲ್ಲ, ಬಾಯಿ ಮುಚ್ಕೊಂಡು ವೀಡಿಯೋ ಕಟ್ ಮಾಡು ಅಂತ. ಸರಿ, ಅವಳು ಹೇಳೋದು ನಿಜಾನೇ ಅಂದ್ಬಿಟ್ಟು ಕಟ್ ಮಾಡಿದೆ. ಆದರೂ ಗ್ಯಾಪಲ್ಲಿ ಇನ್ನೊಂದು ವೀಡಿಯೋ ಮಾಡ್ಕೊಂಡೆ, ಅವಳಿಗೆ ಗೊತ್ತಿಲ್ದಿರ ಎಲ್ಲೋ ದಿಕ್ಕುಗಳು ನೋಡ್ತಾ ಇದ್ದರೆ. ನಮ್ಮವಳನ್ನ ಕೆಲಸದ ಹತ್ರ ಬಿಟ್ಬಿಟ್ಟು ವಾಪಸ್ ಬರ್ತಾ ಇದ್ದೀನಿ. ನನಗೇನೇ ಕೆಲಸ ಇದ್ದರೂ ಫಸ್ಟು ಡ್ಯೂಟಿ ಅವಳನ್ನ ಡ್ರಾಪ್ ಮಾಡೋದೆ. ಬೈಕಲ್ಲಿ ಹೋಗ್ತಾ ಇದ್ದರೆ ನಾಯಿ ಅಡ್ಡ ಬಂತು. ಏನೋ ಸಾಕ್ಸಂಗೆ ಮಾಡ್ಕೊಂಡು ಹೋಗ್ತಾ ಇದೆ, ಹುಷಾರು ಅಂತ. ನಾನು ಇಲ್ಲಣೋ ಇದೇ ಫಸ್ಟ್ ಟೈಮು, ನೀನೇನು ಗಾಬರಿ ಪಡ್ಬೇಡ ಅಂದ್ಕೊಂಡು ನಿಧಾನಕ್ಕೆ ಹಂಗೆ ಮುಂದೆ ಬಂದೆ. ಮಳೆಗೆ ಎಲ್ಲ ಗ್ರೀನಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ನಮ್ಮ ಚಿಕ್ಕಬಳ್ಳಾಪುರ. ಹಂಗೆ ಗ್ರೀನರಿನೆಲ್ಲ ಶೂಟ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೆ. ಇಲ್ಲಿ ಗುಣಿಗಳೆಲ್ಲ ಇತ್ತು, ಅದಕ್ಕೆ ಸ್ಲೋ ಮಾಡಿಕೊಂಡು ಬೈಕ್ನ ಶಿಸ್ತಾಗಿ ನೀಟಾಗಿ ಡ್ರೈವ್ ಮಾಡ್ಕೊಂಡು ಬಂದೆ. ಇದು ಫಸ್ಟು ವ್ಲಾಗ್ ನಮ್ಮದು. ಸೊ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇನ್ನು ನನಗೆ ಡೇಯಲ್ಲಿ ಇರುತ್ತಲ್ಲ ಅಲ್ಪ ಸ್ವಲ್ಪ ಕೆಲಸ, ಅದ್ರ ಕಡೆ ಗಮನ ಕೊಡೋಣ ಅಂದ್ಬಿಟ್ಟು ವೀಡಿಯೋನ ಮಾರ್ನಿಂಗ್ ಇಷ್ಟಕ್ಕೇ ಫ್ಯೂಸ್ ಮಾಡಿದೆ. ಇದು ನನ್ನ ಹೆಂಡ್ತಿ ಚಾನಲ್ ಆಗಿರೋದ್ರಿಂದ ಬರೀ ಅವಳು ಮಾತ್ರ ಪಿಕಪ್ ಡ್ರಾಪ್ ಮಾಡೋದು ಮಾತ್ರ ಹಾಕೋಣ ಅಂದ್ಬಿಟ್ಟು ನನ್ನ ಬಗ್ಗೆ ಜಾಸ್ತಿ ಆಗ್ತಾಯಿಲ್ಲ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆ ಆದಮೇಲೆ ನಮ್ಮ ಹುಡುಗಿನ ಕರ್ಕೊಂಬರೋಣ ಅಂತ ಹೊರಟಿದ್ದೆ. ಮಳೆಗಾಲ ಬೇರೆ ಪಾಪ ನೆನಿತಾಳೆ ಅಂದ್ಬಿಟ್ಟು. ಹೋಗೋಷ್ಟೊತ್ತಿಗೆ ನಮ್ಮೊಳೇನೆ ಅರ್ಧ ದಾಡಿಗೆ ನಡ್ಕೊಂಡು ಬಂದ್ಬಿಟ್ಟಿದ್ಲು. ಪರವಾಗಿಲ್ಲ, ವಾಕ್ ಮಾಡಿದ್ರೆ ಒಳ್ಳೇದೇ ಅಂದ್ಕೊಂಡು ಅರ್ಧ ದಾರಿಯಿಂದ ಪಿಕಪ್ ಮಾಡ್ಕೊಂಡು ನಮ್ಮಳನ್ನ ಮನೆಗೆ ಬಂದೆ. ಮನೆಗೆ ಬಂದವಳೆ, ಅಯ್ಯೋ ನಾನು ಫುಲ್ ಸುಸ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಅಂತ ಅಂದ್ಲು. ಹಿಂಗೆ ಸುಸ್ತು ಅಂದವಳು ಇಮಿಡಿಯೇಟಾಗಿ ಹಂಗೆ ಬಟ್ಟೆ ಒಗೆಯಕ್ಕೆ ಮನೆ ಮೇಲೆ ಹೋದ್ಲು. ಸರಿ ಅಂದ್ಬಿಟ್ಟು ಮನೆ ಮೇಲಿಂದ ಚೆನ್ನಾಗಿ ಹೀಲ್ಸ್ ಇವೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಮೇಲೆ ಬಂದೆ. ಮನೆ ಮೇಲಿಂದ ಕಾಣಿಸೋವಂಥ ಎಲ್ಲ ಹೀಲ್ಸ್ ವ್ಯೂನ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ನಮ್ಮಳು ಬಟ್ಟೆ ಒಗಿತಾ ಇದ್ಲು. ನಾನು ಅಲ್ಲೇ ಕೂತ್ಕೊಂಡು ಮಾತು ಹೇಳ್ಕೊಂಡು ನಮ್ಮೊಳಗೆ ಅಲ್ಲ ಸುಸ್ತು ಅಂದವಳು, ಇಷ್ಟು ಬೇಗ ಬಟ್ಟೆ ಒಗೆಯಕ್ಕೆ ಬಂದಿದ್ದೆಲ್ಲಮ್ಮ, ನೀನೆಂಥ ಸ್ಟ್ರಾಂಗರ್ಲ ಅಂತ ಅವಳಿಗೆ ಅಪ್ರಿಷಿಯೇಟ್ ಮಾಡಿ. ಕೆಲವೊಂದು ಸರಿ ಕೆಲಸ ಮಾಡಬೇಕಂದ್ರೆ ಅಪ್ರಿಷಿಯೇಟ್ ಮಾಡಬೇಕು ನಾವು, ಇಲ್ಲ ಅಂದರೆ ನಮ್ಮ ಬಟ್ಟೆ ಒಗೆಯಲ್ಲ. ಅದಕ್ಕೆ ನೈಸಾಗಿ ಅಪ್ರಿಷಿಯೇಟ್ ಮಾಡಿಕೊಂಡು ನಮ್ಮ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಇಬ್ಬರು ಡಿಸ್ಕಸ್ ಮಾಡಿಕೊಂಡು ಹಂಗೆ ಬಟ್ಟೆಗಳು ಹೊಕ್ಕೊಂಡು ಅಲ್ಲೇ ಎಲ್ಲ ಬಟ್ಟೆ ಒಗೆಯೋಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ನಮ್ಮವಳಂತೂ ಪಾಪ ಕೆಲ್ಸಕ್ಕೆ ಹೋಗಿ ಬಂದು ಫುಲ್ ಸುಸ್ತಾಗಿ ಬಟ್ಟೆ ಎಲ್ಲ ಒಗೆದು ಕ್ಲೀನಾಗಿ ಹಾರಾಕಿದ್ದಾಳೆ. ನಮ್ಮವಳೆಲ್ಲ ಬಟ್ಟೆ ಒಗೆದು ಟಯರ್ಡ್ ಆದರೆ ನಾನು ಮೇಲೆ ವ್ಯೂವ್ಸ್ನ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಸೋಂಬೇರಿತನ ಬೀಳ್ತಾ ಇದ್ದೆ. ಸಂಜೆ ಆಯಿತು. ನಮ್ಮವಳು ಪಾಪ ಏನು ಅಡುಗೆ ಮಾಡೋದು, ಇವಾಗ ಅನ್ನ ಇದೆ ಅದಕ್ಕೇನು ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ಲು. ತುಂಬ ಟಯರ್ಡ್ ಆಗಿದೆ, ಬಟ್ಟೆ ಒಗೆದು ಕೆಲಸಕ್ಕೆಲ್ಲ ಹೋಗಿ ಬಂದು. ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ, ಮೊಸರು ಪ್ಯಾಕೆಟ್ ತರ್ತೀನಿ, ಮೊಸರನ್ನ ತಿನ್ನೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಕೆಳಗಡೆ ಇಳಿದು ನಮ್ಮ ಐರಾವತನ ಮುಟ್ಟಕ್ಕೆ ಹೋಗಲಿಲ್ಲ, ವಾಕಿಂಗ್ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ನಂದಿನಿ ಪಾರ್ಲರ್ ಕಡೆ ಹೊರಟೆ. ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹಂಗೆ ಯಾವುದೋ ಒಂದು ಸಾಂಗ್ ಬಂತು, ಸಾಂಗ್ ಆಡ್ಕೊಂಡು. ಆ್ಯಕ್ಚುಲಿ ನಾನು ನಡಿಬೇಕಾದ್ರೆ ಸಾಂಗ್ಸ್ ಎಲ್ಲ ನೆನಪಾಗುತ್ತೆ. ನಾನು ಆ ಸಾಂಗ್ಸ್ ಎಲ್ಲ ಆಡ್ಬಿಟ್ರೆ ನಿಮಗೆ ಕಿವಿಯಲ್ಲೆಲ್ಲ ರಕ್ತ ಬಂದರೆ ಮತ್ತೆ ನೀವು ನನ್ನ ಮೇಲೆ ಕೇಸ್ ಹಾಕ್ತೀರ ಅಂತ ಆಡೋಕ್ಕೆ ಹೋಗ್ತಾಯಿಲ್ಲ ನಾನು. ಸೀದಾ ಬಂದವನೇ ನಂದಿನಿ ಪಾರ್ಲರ್ ಸಿಕ್ತು. ನಂದಿನಿ ಪಾರ್ಲರ್ಗೆ ಹೋದವನೇ, ನಾವಿರೋ ಮನೆ ಪಕ್ಕದಲ್ಲೇ ದೊಡ್ಡ ಕಾರ್ಡ್ ಸಿಗುತ್ತೆ, ಬಟ್ ನಮ್ಮೊಳಗೆ ನಂದಿನಿ ಕಾರ್ಡೇ ಬೇಕು. ಅದಕ್ಕೆ ನಂದಿನಿ ಕಾರ್ಡ್ ತೊಗೊಳ್ಳೋಣ ಅಂತ ನಂದಿನಿ ಪಾರ್ಲರ್ಗೆ ಬಂದು ನಂದಿನಿ ಕಾರ್ಡನ್ನ ಕೇಳಿದೆ. ಅವರೂ ಕೊಟ್ಟರು. ನಮ್ಮ ಕರ್ನಾಟಕದ ಹೆಮ್ಮೆ ಎಲ್ತಿ ನಂದಿನಿ ಮೊಸರನ್ನ ತಗೊಂಡು ಮನೆಗೆ ಹೋಗ್ತಾ ಇದ್ದವನೇ ಬೇಕ್ರಿ ಕಾಣಿಸ್ತು. ಅಲ್ಲಿ ಬರೀ ಮೊಸರನ್ನೇ ತಿನ್ನೋದು ಹೆಂಗೆ ಅಂದ್ಬಿಟ್ಟು ಮೊಸರನ್ನ ಜೊತೆ ಸ್ವಲ್ಪ ಏನಾದರೂ ಮಿಕ್ಸಿಂಗ್ಗೆ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು ಬೇಕ್ರಿ ಹತ್ರ ಹೋದವನೇ ಒಂದು ಮಿಕ್ಸರ್ ತೊಗೊಂಡೆ ಒಂದು 20 ರೂಪಾಯಿಗೆ. ಮಿಕ್ಸರ್ ತಗೊಂಡು ಕೈಯಲ್ಲಿ ಇಟ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೆ. ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ ಫ್ರೆಂಡ್ಸ್. ಮನೆ ಕಡೆ ಹೋಗ್ತಾ ಇದ್ದರೆ ನಮ್ಮವಳು ಫೋನ್ ಮಾಡಿದ್ಲು, ಒಂದು 10 ರೂಪಾಯಿ ಬೋಂಡ ತಗೊಂಬ ಅಂತ ಹೇಳಿದ್ಲು. ನಮ್ಮವಳೇನು 10 ಕೋಟಿ ದುಡ್ಡು ಕೇಳಿದ 10 ರೂಪಾಯಿ ಬೋಂಡ ಅಂದ್ಬಿಟ್ಟು ನಾನು ಯೂಟ್ಯೂಬ್ ತೊಗೊಂಡವನೇ ಶಿಸ್ತಾಗಿ ಮತ್ತೆ ನಡ್ಕೊಂಡು ಬಂದೆ. ಎಲ್ಲಿದೆ ಬೋಂಡ ಅಂಗಡಿ ಅಂತ ಹುಡ್ಕೊಂಡು ಲೆಫ್ಟ್ ಟರ್ನ್ ತಗೊಂಡು ಲೆಫ್ಟ್ ರೈಟ್ ಅಂದ್ಕೊಂಡು ನಾನು ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಕಲ್ತಿದ್ದಂಥ NGC ಯೂಸ್ ಮಾಡ್ಕೊಂಡು ಲೆಫ್ಟ್ ರೈಟ್ ಮಾಡ್ಕೊಂಡು ಹುಡ್ಕೊಂಡು ಹೋಗ್ದೆ ಮುಂದೆಗೆ ಎಲ್ಲಿ ಸಿಗುತ್ತೆ ಇನ್ನೂ ಬೋಂಡ ಶಾಪು ಅಂದ್ಕೊಂಡು. ನೈಟಲ್ಲಿ ಹೆವಿ ಟ್ರಾಫಿಕ್ ಬೇರೆ. ನೋಡಿದ್ರೆ ಅಲ್ಲಿ ತಾತಪ್ಪ ಒಂದು ಆಗ್ತಾಯಿತ್ತು ಬೋಂಡ ಅಂಗಡಿ. ಶಿಸ್ತಾಗಿ ಹೋದವನೇ ಬೋಂಡ ಅಂಗಡಿ ಹತ್ರ, ತಾತ ಒಂದು 10 ರೂಪಾಯಿಗೆ ಬೋಂಡ ಕೊಡು ತಾತ ಅಂದೆ. ತಾತ 10 ರೂಪಾಯಿಗೆ ಸಾಕೇನಪ್ಪ ಅಂತು. ಅಯ್ಯೋ ಸಾಕು ಕೊಡು ತಾತ ಅಂತ 10 ರೂಪಾಯಿಗೆ ಬೋಂಡ ಇಸ್ಕೊಂಡು ಮತ್ತೆ ರಿವರ್ಸ್ ಗೇರ್ ಹಾಕ್ದವನೇ ಮನೆ ಕಡೆ ಹೊರಟೆ. ಬರ್ತಾ ಮನೆಯಲ್ಲಿ ರೋಡ್ಗಳನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಇದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಬರ್ತಾ ಇದ್ದೆ. ಇಲ್ಲಿ ಬಂದು ಮೈನ್ ರೋಡಲ್ಲಿ ಟ್ರಾಫಿಕ್ಕು ವೆಹಿಕಲ್ಗಳೆಲ್ಲ ಜಾಸ್ತಿ ಇತ್ತು. ವೀಡಿಯೋಗಿಂತ ಸೇಫ್ಟಿ ಇಂಪಾರ್ಟೆಂಟ್ ಅಂದ್ಬಿಟ್ಟು
ಫೋನ್ ಎತ್ತಿ ಜಾಬಲ್ಲಿ ಇಟ್ಕೊಂಡು ಮನೆಗೆ ಬಂದು ನಮ್ಮೊಳಗೆ ಹೆಂಗೂ ರೋಸ್ ಆದರೂ ಕೊಟ್ಟಿಲ್ಲ ಅಂದ್ಬಿಟ್ಟು ಕರ್ಡ್ ಪ್ಯಾಕೆಟ್ನ ಬೋಂಡನ ಕೈ ಕೊಟ್ಟೆ. ನಮ್ಮವಳು ಪಾಪ ಕರ್ಡ್ ಪ್ಯಾಕೆಟ್ಗೆಲ್ಲ ಒಗ್ಗರಣೆ ಹಾಕಿ ಚೆನ್ನಾಗಿ ಮಾಡಿ ತಂದಿಟ್ಟಿದ್ಲು. ಚೆನ್ನಾಗಿ ಮೊಸರನ್ನ ಕಲಿಸ್ಕೊಂಡು ಹೊಟ್ಟೆ ತುಂಬ ತಿಂದು ಬೆಳಗ್ಗೆಯಿಂದ ಮಾಡಿರೋ ವೀಡಿಯೋನೆಲ್ಲ ಎಡಿಟ್ ಮಾಡೋಣ ಅಂತ ಎಡಿಟಿಂಗ್ ಕೂತ್ಕೊಂಡೆ. ಹೆಂಗನ್ನಿಸ್ತು ಈ ವಿಡಿಯೋ? ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ಫ್ರೆಂಡ್ಸ್.